ಜನತಾ ಪಾರ್ಟಿಯ ಅವ್ರು ಮತ್ತೆ ಬಂದ ನೀವು ಮಾತಾಡೋದು ಬಂದ ಮಾಡಲಿಲ್ಲ ಅಂದ್ರೆ ನಾ ಹೆಂಗೆ ಮಾತಾಡೋದು? ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ JP ನಡ್ಡಾ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಅತ್ಯುನ್ನತ ನಾಯಕರು, ದೇಶದ ಮತ್ತು ಜಗತ್ತಿನ ಅತ್ಯಂತ ಜನಪ್ರಿಯ ನಾಯಕರುಗಳಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದ ಒಟ್ಟು 72 ಸ್ಥಾನಗಳಿಗೆ ಇವತ್ತು ಅಭ್ಯರ್ಥಿಗಳನ್ನು ಘೋಷಿಸಿದ್ದಾರೆ. ಕರ್ನಾಟಕದಲ್ಲಿ 20 ಅಭ್ಯರ್ಥಿಗಳನ್ನು ಘೋಷಿಸಿದ್ದಾರೆ. ಅದರಲ್ಲಿ ಧಾರವಾಡ ಕ್ಷೇತ್ರದಿಂದ ನನ್ನನ್ನು ಅಭ್ಯರ್ಥಿ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರಿಗೆ ಮತ್ತು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರಿಗೆ ಮತ್ತು ರಾಜನಾಥ್ ಸಿಂಗ್ ಅವರಿಗೆ, ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮತ್ತು ಒಟ್ಟಾರೆ ದೇಶದಲ್ಲಿ NDA 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿ, ಭಾರತೀಯ ಜನತಾ ಪಾರ್ಟಿ 370ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿ ನಾವು 3ನೇ ಬಾರಿಗೆ ದಾಖಲೆ ವಿಜಯವನ್ನು ಸ್ಥಾಪಿಸಲಿದ್ದೇವೆ. ನಾನು ಇವತ್ತು ಘೋಷಿತವಾದಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ತಿಳಿಸ್ತೇನೆ ಮತ್ತು ಆದಷ್ಟು ಬೇಗ ಮುಂದಿನ ಎಲ್ಲ ಅಭ್ಯರ್ಥಿಗಳನ್ನು ಆದಷ್ಟು ಬೇಗ ಶೀಘ್ರದಲ್ಲಿ ಫೈನಲೈಸ್ ಮಾಡ್ತೀವಿ. ಇಲ್ಲ, ಇದು ಸಾಮಾನ್ಯ ಪ್ರಕ್ರಿಯೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅಲ್ಲಿನ ವಸ್ತುಸ್ಥಿತಿ, ರಾಜಕೀಯ ಅನಿವಾರ್ಯತೆ, ಗೆಲುವಿನ ಖಚಿತತೆ ಅಂದರೆ ವಿನೇಬಿಲಿಟಿ, ಇವೆಲ್ಲನ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಅಲ್ಲ, ಅವರಿಗೆ ಪಾರ್ಟಿ ಒಂದಿಲ್ಲ ಒಂದು ಅವರು 4.5 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದವರು. ಪಾರ್ಟಿ ಅವ್ರ ಬಗ್ಗೆನೂ ನಮ್ಮ ರಾಷ್ಟ್ರೀಯ ನಾಯಕತ್ವ ಹಾಗೆ ಯಾರನ್ನೂ ಕೈ ಬಿಡುವುದಲ್ಲ. ಎಲ್ಲ ವ್ಯಕ್ತಿಗಳು ನಮಗೆ ಬೇಕಾಗ್ತಾರೆ. ಅದರಲ್ಲಿ ಅವರು ಭಾಳ ಚೆನ್ನಾಗಿ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆನೂ ನಮ್ಮ ರಾಷ್ಟ್ರೀಯ ನಾಯಕತ್ವ ಮುಂದೆ ಅವ್ರಿಗೇನು ಜವಾಬ್ದಾರಿ ಕೊಡಬೇಕು ಅನ್ನೋದು ಖಂಡಿತವಾಗಿ ಯೋಚನೆ ಮಾಡಿ. ನಿಮ್ಮ ಹತ್ರ ಬಂದಿದ್ರು ಸರ್, ಈಶ್ವರಪ್ಪ ಅವರು ತ್ಯಾಗ ಮಾಡಿದ್ರು ಟಿಕೆಟನ್ನು, ಕೊನೆಗೆ ಬೊಮ್ಮಾಯಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಸರ್. ಅಲ್ಲಿ ಇಲ್ಲ, ಇದು ನಮ್ಮ ರಾಷ್ಟ್ರೀಯ ನಾಯಕತ್ವ ಎಲ್ಲ ಯೋಚನೆ ಮಾಡಿರ್ತದೆ. ಉಳಿದದ್ದೆಲ್ಲವೂ ಅವರು ಎಲ್ಲವೂ ಸರಿ ಆಗುವಂಗೆ ಅವ್ರು ನೋಡ್ಕೊಳ್ತಾರೆ ಅಂತ ನಂಗೆ ನಂಬಿಕೆ. ಸರ್, ಸ್ವಾಮಿಗಳು ಟಿಕೆಟ್ಗೆ ಬೇಡಿಕೆ ಇಟ್ಟರು ಸರ್ ಕೆಲವು ಕ್ಷೇತ್ರಕ್ಕೆ. ಇಲ್ಲ, ಅದು ಎಲ್ಲರಿಗೂ ಟಿಕೆಟು, ಇದು ಪ್ರಜಾಪ್ರಭುತ್ವ, ಎಲ್ಲರಿಗೂ ಟಿಕೆಟ್ ಬೇಡಿಕೆ ಇಡಲಿಕ್ಕೆ ಅವಕಾಶ ಇದ್ದೇ ಇರ್ತದೆ. ಸ್ಪರ್ಧೆನೂ ಇದೆ. ಯಾಕಂದರೆ ಎಲ್ಲಿ ಗೆಲ್ತಾರ ಅಲ್ಲೇ ಜಾಸ್ತಿ ಸ್ಪರ್ಧೆ ಇದೆ. ಈ ಕಾಂಗ್ರೆಸ್ದಾಗ ಭಾಳಷ್ಟು ಕ್ಷೇತ್ರದಾಗ ನಮ್ಮ ರಾಜ್ಯ ಸೇರಿದಂತೆ, ನಮ್ಮ ಕ್ಷೇತ್ರವೂ ಸೇರಿದಂತೆ ಭಾಳಷ್ಟು ಕಡೆ ಸ್ಪರ್ಧೆಗಳು ಉತ್ಸಾಹನ ತೋರಿಸ್ತಾ ಇಲ್ಲ. ಆದರೆ BJP ಒಳಗೆ ದೊಡ್ಡದಾದಂಥ ಒಂದೊಂದು ಕ್ಷೇತ್ರಕ್ಕೂ ದೊಡ್ಡದಾದಂಥ ಲಿಸ್ಟ್ ಇದೆ. ಕಾರಣ ಏನಂದ್ರೆ ಅವ್ರಿಗೂ ಗೊತ್ತಿದೆ, ಜನಕ್ಕೂ ಗೊತ್ತಿದೆ, ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯೇ ಗೆಲ್ಲುವುದು ಅಂತ. ಹಾಗಾಗಿ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದೆ. ಸ್ವಾಮಿಗಳ ಬೇಡಿಕೆಯನ್ನು ನಾವು ಅತ್ಯಂತ ಸಹಾನುಭೂತಿಯಿಂದ ಪರಿಗಣಿಸ್ತೇವೆ. ಯದುವೀರವ್ರನ್ನ ಮನವೊಲಿಸಿದ್ದು ಹೇಗೆ ಸರ್? ಪ್ರತಾಪ್ ಸಿಂಹ ಅಂತವ್ರಿಗೆ ಟಿಕೆಟ್ ತಪ್ಪಿದೆ ಸರ್. ಇಲ್ಲ, ಯದುವೀರವ್ರನ್ನ ಮನವೊಲಿಸಿದ್ದು ಹೇಗೆ ಸರ್ ಹೈಕಮಾಂಡ್? ಯದುವೀರವ್ರನ್ನ ಮನವೊಲಿಸಿದ್ದು ಅದು ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಇತರ ನಾಯಕರು ಅವರಿಗೆ ಮನವೊಲಿಸಿದ್ದಾರೆ. ಸರ್, ಈಗ ಪ್ರಹ್ಲಾದ್ ಜೋಶಿ ಸರ್ ಲಾಸ್ಟ್ ಸರ್ ಪ್ಲೀಸ್, ಪ್ರಹ್ಲಾದ್ ಜೋಶಿ ಅವರಿಗೆ ಕೆಲವು ಕಾನೂನುಗಳು ಟಿಕೆಟ್ ತಪ್ಪಿಸುವಂತ ಒಂದು ಇದು ಮಾಡ್ತಾ ಇದ್ರು. ಆ ರೀತಿ ಟಿಕೆಟ್ ಕೇಳಿದ್ರು ಸರ್. ಇಲ್ಲ, ನಾನು ಮೊದಲು ಹೇಳಿದ್ದೇನೆ, ಎಲ್ಲರಿಗೂ ಟಿಕೆಟ್ ಕೇಳೋ ಅಧಿಕಾರ ಇದ್ದೇ ಇರ್ತದೆ. ಪಾರ್ಟಿ ನಾಯಕತ್ವವನ್ನು ತೀರ್ಮಾನ ಮಾಡಿದ ನಂತರ ನಾವೆಲ್ಲರೂ ಯಾರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲರೂ ಕೆಲಸ ಮಾಡಬೇಕು. ಮತ್ತು ಆ ರೀತಿ ಯಾವುದೋ ಅವರು ನನಗೆ ತಪ್ಪಿಸೋ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಾನು ನಂಬೋದಿಲ್ಲ. ಮತ್ತು ಶೆಟ್ಟರ್ಗೆ ನನಗೆ ಇವತ್ತಿನ ಸಂಬಂಧ ಅಲ್ಲ, ಭಾಳ ಹಳೆಯ ಸಂಬಂಧ ಇದೆ. ಆ ರೀತಿ ಇದೆ ಅಂತ ನಾನು ಎಂದೂ ಇವನ್ ಬಿಫೋರ್ ಟು ದಿಸ್ ಆಲ್ಸೋ ಹೇಳಿಲ್ಲ, ಮುಂದೂ ಹೇಳಿಲ್ಲ.
ಮತ್ತು ನೀವು ಗಮನಿಸಿರಬೇಕು, ವೈಯಕ್ತಿಕವಾಗಿ ನಾನು ಯಾವತ್ತೂ ಅವರನ್ನಂತೂ ಸ್ಪೆಷಲಿ ಟೀಕೆ ಮಾಡೇ ಇಲ್ಲ. ಕಳೆದ ಬಾರಿ 2 ಲಕ್ಷ ಚಿಲ್ಲರ ಓಟ್ಲೆ ನಾನು ಗೆದ್ದಿದ್ದೆ. ಈ ಸರ್ತಿ ಕನಿಷ್ಠ 3-3.5 ಲಕ್ಷ ಓಟ್ಲೆ ಗೆಲ್ತೇನೆ ಅನ್ನೋಂಥ ಸಂಪೂರ್ಣ ನಂಬಿಕೆ ನನಗೆ. ಅಭ್ಯರ್ಥಿ ಯಾರೇ ಆಗಲಿ ಸರ್, ಯಾರೇ ಆಗಲಿ.